ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿಮ್ಮೆಲ್ಲರೂ ಕೂಡ IPL ಹಂಗಾಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಬಾರಿ ನಾನು IPL ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮ್ಗೆ ಎಲ್ಲ ವಿಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ. ಅದು ತುಮಕೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿ. ಇಲ್ಲಿ ಹಲವಾರು ಮಕ್ಕಳು, ಪುಟಾಣಿ ಮಕ್ಕಳಿಂದ ಹಿಡಿದು ಯುವಕರು ತನ್ನ ಕ್ರಿಕೆಟ್ ಪ್ರತಿಭೆಯನ್ನು ಆಡಿಸಲಿಕ್ಕೆ ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಆ ಮಕ್ಕಳ ದೃಷ್ಟಿಯಲ್ಲಿ ಈ ಬಾರಿಯ IPL ಹೇಗಿದೆ, ಈಗಾಗಲೇ ಪ್ಲೇ ಆಫ್ ಅಂತ ತಲುಪಿರ್ತಕ್ಕಂಥ IPL ಬಗ್ಗೆ ಆ ಮಕ್ಕಳು ಏನು ಹೇಳ್ತಾರೆ, ಈ ಬಾರಿಯ IPLನಲ್ಲಿ ಯಾವ ತಂಡ ಗೆಲ್ಲುತ್ತೆ, ಎಲ್ಲ ಬಲಾಬಲಗಳನ್ನು ಆ ಮಕ್ಕಳ ದೃಷ್ಟಿಯಲ್ಲಿ ನಾವು ಕೇಳೋಣ ಬನ್ನಿ. ನಿಮ್ಮೆಲ್ಲರನ್ನ ಈಗ ನಾನು ಕೊಂಡೊಯ್ತಾ ಇದ್ದೀನಿ ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿ ಅಂತ. ಈಗ ನಾವು ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿಯ ಹೆಡ್ ಕೋಚ್ ಆಗಿರ್ತಕ್ಕಂಥ ತಿರು ಸರ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಸರ್, ಲಾಸ್ಟ್ ಇಯರ್ IPLಗೂ ಈ ಸೀಸನ್ 19ನೇ ಸೀಸನ್ IPLಗೂ ಯಾವ ರೀತಿ ವಿಭಿನ್ನವಾಗಿ ಕಾಣಿಸ್ತಾ ಇದೆ ನಿಮಗೆ? One of the best teams last time they can't play at all. It's a bad luck for Mumbai and season. ಓಕೆ ಸರ್, ಈ ಸರಿನೂ ಕೂಡ RCBಗೆ ಮತ್ತೆ ಕಪ್ಪನ್ನು ಗೆಲ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀವಿ. I say that it's 100% that RCB will win the match. ಓಕೆ, RCBಗೆ ಫೈನಲಲ್ಲಿ ಯಾವ ತಂಡ ಬರ್ಬೋದು? SRH, GTನ ಅಥವಾ RR? I believe RR. If the RR comes, it will be a very good match. Everybody can see the good match. And RR ನಲ್ಲಿ ಒಳ್ಳೆ talented players ಇದ್ದಾರೆ. Even here, that match will be extraordinary. This will be a wonderful match where if RR and CSK play a match, that will be a super match. But I hope that RCB will be winning. ಓಕೆ, RCB ಈಗ ಟೋಟಲಿ ಟೀಮ್ ಈಸ್ ವೆರಿ ಗುಡ್ ಬೋತ್ ಇನ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ಅವ್ರೇನಾದರೂ ಇನ್ ಕೇಸ್ ಅಟ್ ದ ಟೈಮ್ ಫೈನಲಲ್ಲಿ ಟಾಸ್ ಗೆದ್ದರೆ ಫಸ್ಟ್ ಬ್ಯಾಟ್ ಮಾಡಬೇಕಾ ಅಥವಾ ಬೌಲ್ ಮಾಡಬೇಕಾ? ಫಸ್ಟ್ ಬ್ಯಾಟ್ ಮಾಡೋದೇ ಒಳ್ಳೆಯದು. ಬ್ಯಾಟ್ ಮಾಡಿಬಿಟ್ಟು ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಮ್ಯಾಚಸ್ ಅಲ್ಲಿ. ಲಾಸ್ಟ್ ಟೈಮ್ ಐ ಸೋ ಸಮ್ 3-4 ಕ್ಯಾಚಸ್ ವೇರ್. ಅದರಿಂದನೇ ಈ ಮ್ಯಾಚ್ಗಳಲ್ಲಿ ಕ್ಯಾಚ್ ಕೊಡ್ಬಿಟ್ಟು ತುಂಬ ಕಷ್ಟ. ಈಗ ಒಂದು ಬ್ಯಾಟ್ಸ್ಮನ್ ಗೆದ್ದ ಚಾನ್ಸ್ ಡ್ರಾಪಿಂಗ್ ಎ ಕ್ಯಾಚ್ ಡೆಫಿನೆಟ್ಲಿ ವಿಲ್ ಗೋ ಫಾರ್ 100 or 50-60. ದಟ್ ಟೀಮ್ ಕ್ಯಾಚಸ್ ವಿನ್ಸ್ ದ ಮ್ಯಾಚಸ್. ಓಕೆ, ಈ ಬಾರಿಯ IPLನಲ್ಲಿ ಈಗ ನೀವು ಅವಾಗ ಹೇಳಿದ್ರೆ ಈಗ ನಮ್ಮ RCB ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಏನಾದ್ರು ಚೇಂಜಸ್ ಇದುವರೆಗೂ ನೀವು ನೋಡಿರ್ತಕ್ಕಂಥ ಎಲ್ಲ ಪಂದ್ಯಗಳಲ್ಲಿ ಇನ್ನು ಈ ಫೈನಲ್ಗೆ ಪ್ಲೇ ಆಫಲ್ಲಿ ಟೀಮಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅನ್ನಿಸ್ತಾರೆ ನಿಮಗೆ? ನನಗೇನು ಚೇಂಜಸ್ ಕಾಣಲ್ಲ ಸರ್. ದ ಟೀಮ್ ವಾಟ್ ವಿ ಆರ್ ಪ್ಲೇಯಿಂಗ್ ಇಸ್ ವಂಡರ್ಫುಲ್ ಟೀಮ್. ದ ಓನ್ಲಿ ಥಿಂಗ್ ನಾನು ಹೇಳ್ತಾ ಇದ್ದೀನಲ್ಲ, ಕ್ಯಾಚಸ್ ಇದೆ ಮೇನ್. ಲಾಸ್ಟ್ ಟೈಮ್ ನೋಡಿದಂಗೆ ಕ್ಯಾಚ್ಗಳು ಡ್ರಾಪ್ ಮಾಡೋದು ತುಂಬ ಕಷ್ಟ ಒಂದು ಟೀಮ್, ಆಪೋಸಿಟ್ ಟೀಮ್ಗೆ. ಒಳ್ಳೆಯ ಪ್ಲೇಯರ್ ಒಂದು ಡ್ರಾಪ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಗೋ ಫಾರ್ 100. I hope that RCB this time also will be a champion, one of the best team in this. ಥ್ಯಾಂಕ್ ಯು. ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿ ಒಳಗಡೆ ಇದ್ದೀವಿ. ಇಲ್ಲಿ ಹಲವಾರು ಮಕ್ಕಳು ತಮ್ಮ ಕ್ರಿಕೆಟ್ ಭವಿಷ್ಯವನ್ನು ಕಲಿತಾ ಇದ್ದಾರೆ. ಈಗ ಇಲ್ಲಿ RCB ಫ್ಯಾನ್ ಒಬ್ಬ ಇದ್ದಾನೆ, ಅವ್ನು ಮಾತಾಡ್ಸೋಣ. ಈ ಸಾರಿ IPL ಯಾವ ರೀತಿ ನಡೀತಾ ಇದೆ? ನಿನಗೆ ಯಾವ ಟೀಮ್ ಇಷ್ಟ? ನನಗೆ RCB ಟೀಮ್ ಇಷ್ಟ. ಏಕೆ ಅಂದರೆ RCBಲಿ ಫಿಯರ್ಲೆಸ್ ಬ್ಯಾಟರ್ಸು, ಬೌಲರ್ಸು, ಫೀಲ್ಡರ್ಸ್ ಇದ್ದಾರೆ. ಆಮೇಲೆ ಇನ್ಸ್ಪೈರೇಷನ್ ಮಾಡ್ತಿರ್ತಾರೆ, ಪ್ರಾಕ್ಟೀಸ್ಗಳು ಚೆನ್ನಾಗಿ ಮಾಡ್ತಾರೆ. ಓಕೆ, ಈಗಾಗಲೇ RCB ಪ್ಲೇ ಆಫಿಗೆ ಬಂದಿದೆ. RCB ಈ ಸರಿ ಕಪ್ ಗೆಲ್ತಾರಾ? ಅವರು 100% ಎಫರ್ಟ್ ಕೊಟ್ಟರೆ ಪಕ್ಕ ಗೆಲ್ತಾರೆ. ಓಕೆ, RCB ತಂಡಕ್ಕೆ ಎದುರಾಳಿ ಆಗಿರ್ತಕ್ಕಂಥ ಕ್ವಾಲಿಫೈಯರ್ ಅಂದರೆ GT ತಂಡ. GT ತಂಡದಲ್ಲೂ ಕೂಡ ಒಂದು ಬಲಿಷ್ಠವಾದ ಬ್ಯಾಟ್ಸ್ಮನ್ಗಳಿದ್ದಾರೆ ಮತ್ತು ಬೌಲಿಂಗ್ ಕೂಡ ಚೆನ್ನಾಗಿದೆ GTದು. RCB ತಂಡಕ್ಕೆ ಇದೆಲ್ಲ ಒಂದು ಕಡೆ ಕಷ್ಟ ಆಗೋದಿಲ್ಲ? ಕಷ್ಟ ಆಗಲ್ಲ, ಯಾಕಂದರೆ ಬ್ಯಾಟರ್ಸ್ ಇದ್ದಾರೆ, ತುಂಬ ಚೆನ್ನಾಗಿರೋ ಇಂಟರ್ನ್ಯಾಷನಲ್ ಬ್ಯಾಟರ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಬೌಲರ್ಸ್ ಇದ್ದಾರೆ. ಔಟ್ಸ್ ಅಂದರೆ ಜಾಸ್ ಹೆಜಲ್ವುಡ್, ಅವ್ನು ಆಸ್ಟ್ರೇಲಿಯಾದಿಂದ ಬಂದಿರೋದು. ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಬಾಲ್ ಹೆಂಗೆ ಹಾಕಬೇಕು. ಶುಭ್ಮನ್ ಗಿಲ್ GTಲಿ ಇರೋದು, ಅವನನ್ನು ಹೆಂಗೆ ಔಟ್ ಮಾಡಬೇಕು. ಓಕೆ, ಇವಾಗ ನೀನು ಕೊಹ್ಲಿ ಫ್ಯಾನ್ ಅಂತ ಗೊತ್ತಾಯಿತು. ಯಾಕೆ ಕೊಹ್ಲಿ ಇಷ್ಟ ನಿಮಗೆ?
ಕೊಹ್ಲಿ ಅವ್ನು ಎಂಜಾಯ್ ಮಾಡ್ತಾನೆ ಗೇಮ್ನ. ಆ ಗೇಮ್ನ ಅವನ್ನ ಎಂಜಾಯ್ ಮಾಡ್ತಾನೆ. ಬ್ಯಾಟಿಂಗು ಎದುರ್ಕೊಳಲ್ಲ, ಫುಲ್ಲು ನೀಟಾಗಿ ಕಾಮಾಗಿ ಆಡ್ತಿರ್ತಾರೆ. ಆಮೇಲೆ ರನ್ಸ್ ಜಾಸ್ತಿ ಕೊಡ್ತಾರೆ. ಟೋಟಲಿ ಫಿಯರ್ಲೆಸ್. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ನಮ್ಮ RCB ತಂಡ ಈ ಸರಿ ಸ್ಟ್ರಾಂಗ್ ಅನ್ನುತ್ತದೆ. ಭುವನೇಶ್ವರ್ ಕುಮಾರ್ ಈಗ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಹೊರಟಿದ್ದಾರೆ. ಭುವನೇಶ್ವರ್ ಬಗ್ಗೆ ಏನು ಹೇಳ್ತೀನಿ ನಾನು? ಭುವನೇಶ್ವರು ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಸ್ವಿಂಗ್ ಬೌಲಿಂಗು, ವಿಕೆಟ್ಸ್ ಚೆನ್ನಾಗಿ ಮಾಡಿದ್ರು. ನಾವು DC ಮತ್ತು RCB ಮ್ಯಾಚ್ ನೋಡಿದಾಗ ಬೇಗ ವಿಕೆಟ್ಸ್ ತೆಗೆದಿದ್ದು ಭುವನೇಶ್ವರ್ ಅವರೇ. ಓಕೆ, ಒಟ್ಟಾರೆ ಈ ಸರಿ RCB ಮತ್ತೆ ಗೆಲ್ತದೆ. ಹಾಲಿ ಚಾಂಪಿಯನ್ ಆಗಿರ್ತಕ್ಕಂಥ RCB ಮತ್ತೆ ಗೆಲ್ಲುತ್ತೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಓಕೆ, ಥ್ಯಾಂಕ್ ಯು. ಒಬ್ಬ ಕ್ರಿಕೆಟ್ ಪ್ರತಿಭೆ ಇಲ್ಲಿದ್ದಾನೆ. ಇವನ ಹೆಸರು ಅರ್ಜುನ್ ಅಂತ. ಇವನು ಕ್ರಿಕೆಟ್ಗೋಸ್ಕರನೇ ಇವ್ರ ತಂದೆ ತಾಯಿ ಇಬ್ಬರು ಶಿಕ್ಷಕರು ಶಿರಾದಿಂದ ತುಮಕೂರಿಗೆ ಮನೆನ ಶಿಫ್ಟ್ ಮಾಡಿಬಿಟ್ಟು ಏನಾದರೂ ಮಾಡಿ ಯುವಕನಿಗೆ ಕ್ರಿಕೆಟ್ನಲ್ಲಿ ತನ್ನ ಪ್ರತಿಭೆಯನ್ನು ಅರಳಿಸಬೇಕು ಅಂತ ಈ ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ದಾರೆ. ಅರ್ಜುನ್, ಈ ಬಾರಿ IPL ಬಗ್ಗೆ ನೀನು ಏನು ಹೇಳ್ತೀಯಾ? ಈ ವರ್ಷ IPL ಜಾಸ್ತಿ ತುಂಬ ಹೈಪ್ ಆಗಿದೆ. ಯಾಕೆಂದರೆ ಈ ವರ್ಷ ತುಂಬ ಯಂಗ್ಸ್ಟರ್ಸ್ ಬಂದಿದ್ದಾರೆ ಆಕ್ಷನ್ಗೆ. ರಣಜಿ ಟ್ರೋಫಿ ಅಲ್ಲಿ ಇಲ್ಲಿಂದ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಅದಕ್ಕೆ ಯಂಗ್ಸ್ಟರ್ಸ್ ಬಂದಿರೋದ್ರಿಂದ ಇಂಡಿಯನ್ ಟೀಮಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಷ್ಟನೂ ಆಗುತ್ತೆ ಸೆಲೆಕ್ಟರ್ಸಿಗೆ IPL ಇಂದ ತೊಗೊಳೋದು. ಯಾಕೆಂದರೆ ಈ ವರ್ಷ IPL ಅಲ್ಲಿ ತುಂಬ ಯಂಗ್ಸ್ಟರ್ಸ್ ಕಾಂಪಿಟೇಟಿವ್ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ ಯಂಗ್ಸ್ಟರ್ಸು, ತುಂಬ ಹೊಸಬ್ರು ಎಲ್ಲ. ಆಕ್ಷನಲ್ಲಿ ತುಂಬ ಜನ ಈ ವರ್ಷ ಹಳಬ್ರಕ್ಕಿಂತ ಹೊಸಬ್ರೇ ಬೆಟ್ಟಿಂಗ್ ಜಾಸ್ತಿ ಆಗಿದ್ದಾರೆ ಆಕ್ಷನ್ಸಲ್ಲಿ. ಓಕೆ, ಈಗ ಎಮರ್ಜಿಂಗ್ ಪ್ಲೇಯರ್ಸ್, ಈಗ ಸೂರ್ಯವಂಶಿ ಇರ್ಬೋದು, ಆಮೇಲೆ ಪ್ರಭ್ಸಿಮ್ರಾನ್ ಇರ್ಬೋದು, ಪ್ರಿಯಾನ್ ಶಾರಿ ಇರ್ಬೋದು, ಅಂದರೆ ಎಮರ್ಜಿಂಗ್ ಪ್ಲೇಯರ್ಸ್ ಅಂದರೆ ಯುವಕರಿಗೆ ಹಲವಾರು ವೇದಿಕೆ ಆಗ್ತಾ ಇದೆ IPL ಅಂತ ಹೇಳ್ತಾ ಇದೆಯಾ. ಈಗಾಗಲೇ ಪ್ಲೇ ಆಫ್ ಹಂತಕ್ಕೆ ತಲುಪಿದ್ದೀವಿ. ಈ ಪ್ಲೇ ಆಫ್ ಹಂತದಲ್ಲಿ ಈಗ 3 ಟೀಮು RCB ಮತ್ತು GT ಮತ್ತು SRH ಬಂದಿದೆ. ಇನ್ನೊಂದು ಟೀಮು ಯಾವ್ದು ಬರ್ಬೋದು? ನನ್ನ ಪ್ರಕಾರ ಮೋಸ್ಟ್ಲಿ RR ಬರ್ಬೋದು. ಯಾಕೆಂದರೆ ರನ್ ರೇಟ್ ಅದರಲ್ಲಿ ಜಾಸ್ತಿ ಇದೆ ಮತ್ತು ಪಾಯಿಂಟ್ಸ್ ಇದೆ. ಮತ್ತು ಅದರಲ್ಲಿ ಎರಡರಲ್ಲೂ ಬ್ಯಾಲೆನ್ಸ್ಡ್ ಆಗಿದೆ. ಓಪನಿಂಗ್ ಮತ್ತು ಬೌಲಿಂಗ್ ಅಟ್ಯಾಕ್ ಇದೆ. ಮಿಡ್ಲ್ ಆರ್ಡ್ರಲ್ಲೂ ಇದ್ದಾರೆ. ಮಿಡ್ಲ್ ಆರ್ಡ್ರಲ್ಲಿ ಕ್ಯಾಪ್ಟನ್ಸ್ ಬರ್ತಾರೆ ಮತ್ತು ಓಪನಿಂಗಲ್ಲೂ ಚೆನ್ನಾಗಿದ್ದಾರೆ. ಬೌಲರ್ಸು ಚೆನ್ನಾಗಿದ್ದಾರೆ. ಅದಕ್ಕೆ RR ಸ್ವಲ್ಪ ಬೆಟ್ರಾಗಿ ಕಾಣಿಸುತ್ತೆ. ಓಕೆ, ಈಗ RR ಬೆಟ್ರ್ ಆದರೆ ಈಗ RCB ವರ್ಸಸ್ GT, ಹಂಗೆ SRH ವರ್ಸಸ್ RR ಪ್ಲೇ ಆಫ್ ಅಂತ ನಿಮ್ಮ ಪ್ರಕಾರ ಈ 4 ಟೀಮ್ನಲ್ಲಿ ಯಾವ 2 ಟೀಮು ಫೈನಲ್ಗೆ ಹೋಗ್ಬೋದು? ನನ್ನ ಪ್ರಕಾರ SRH ಮತ್ತು RCB ಬರ್ಬೋದು. ಓಕೆ, SRH ಮತ್ತು RCB ಬಂದರೆ ಈ ಬಾರಿಯ ಕಪ್ಪನ್ನು ಯಾರು ಗೆಲ್ಬೋದು? ನನ್ನ ಪ್ರಕಾರ ಇಬ್ಬರು ಟಫ್ ಇದ್ದಾರೆ, ಆದರೆ RCBನೇ ಗೆಲ್ತಾರೆ. ಓಕೆ, ಈಗ ಕಳೆದ ಬಾರಿ ಹಾಲಿ ಚಾಂಪಿಯನ್ ಆಗಿರ್ತಕ್ಕಂಥ RCBನ ಕೂಡ ಈ ಸಾರಿ ಒಂದು ಕಪ್ಪನ್ನು ಮತ್ತೆ ಎತ್ತಿ ಹಿಡಿತದೆ ಅಂತಕ್ಕಂಥ ಒಂದು ಅಭಿಮತವನ್ನು ಅರ್ಜುನ್ ವ್ಯಕ್ತಪಡಿಸಿದ. ಅದ್ರ ಜೊತೆಯಲ್ಲಿ RR ಈಗ 4ನೇ ತಂಡವಾಗಿ ಪ್ಲೇ ಆಫ್ಗೆ RR ಬರ್ತದೆ ಅಂತಕ್ಕಂಥದ್ದು ಅರ್ಜುನ್ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಅರ್ಜುನ್. ಜೊತೆ ಇರ್ತಕ್ಕಂಥ ಮತ್ತೊಬ್ಬ ಯುವ ಪ್ರತಿಭೆ ಜತಿನ್. ಇವನೊಬ್ಬ ಒಳ್ಳೆ ಆಲ್ರೌಂಡರ್, ಅತ್ಯುತ್ತಮವಾದ ಬೌಲಿಂಗ್ ಮತ್ತು ಬ್ಯಾಟಿಂಗನ್ನು ಹೊಂದಿರತಕ್ಕಂಥ ಸ್ಫೂರ್ತಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಒಬ್ಬ ಐಕಾನ್ ಪ್ಲೇಯರ್ ಅಂತಲೇ ಹೇಳಬೇಕು. ಇವನು ಈಗಾಗಲೇ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಬ್ಬ ಆಟಗಾರ. ಅವನ ದೃಷ್ಟಿಯಲ್ಲಿ ಈ ಬಾರಿ IPL ಯಾವ ರೀತಿ ನಡೀತದೆ? IPL ನಿಮಗೆ ಇಷ್ಟ ಆಗ್ತಾ ಇದೆಯಾ? ಈ ಬಾರಿ IPL ಬಗ್ಗೆ ನೀನೇನು ಹೇಳ್ತೀಯಾ? IPL ಈ ಸೀಸನು ತುಂಬ ಟಫ್ ಕಾಂಪಿಟೇಷನು ಮತ್ತು ತುಂಬ ಇವಾಗ ಯಂಗಿಂಗ್ ಟೀಮ್ಗಳು ಆಡ್ತವ್ರೆ. ಟಾಪ್ 4ಅಲ್ಲಿ ತುಂಬ ಚಾನ್ಸಸ್ಗಳು ಕೆಲವು ಟೀಮಿಗೆ ಜಾಸ್ತಿ ಆಗ್ತೈತೆ, ಕೆಲವು ಟೀಮಿಗೆ ಕಮ್ಮಿ ಆಗ್ತೈತೆ. ಮತ್ತು ಇವಾಗ ಟಾಪ್ 3 ಆಲ್ರೆಡಿ ನಮಗೆ ಗೊತ್ತಿರಂಗೆ ಟಾಪ್ 3 ಆಲ್ರೆಡಿ ಕ್ವಾಲಿಫೈ ಆಗಿರೋ ಟೀಮ್ಗಳು ಗುಜರಾತು, RCB ಮತ್ತು ಸನ್ರೈಸರ್ಸ್ ಹೈದರಾಬಾದು ಕ್ವಾಲಿಫೈ ಆಗೈತೆ. ಇವಾಗ ಟಾಪ್ 4ಗೆ ಫೈಟ್ ನಡೀತಿರೋವ. ನನ್ನ ಪ್ರಕಾರ ಟಾಪ್ 4ಗೆ ಪಂಜಾಬು ಇವತ್ತಿನ ಮ್ಯಾಚ್ ಇರೋದಕ್ಕೆ ಪಂಜಾಬ್ ಗೆದ್ದರೆ ಅವ್ರದ್ದು ಟಾಪ್ 4ಗೆ ಕ್ವಾಲಿಫೈ ಆಗೋದು ಚಾನ್ಸಸ್ ಜಾಸ್ತಿ ಮಾಡ್ಕೊಳ್ತಾರೆ. ಮತ್ತು ರಾಜಸ್ಥಾನ್ ಗೆದ್ದರೆ ಅವರಿಗೆ ಒನ್ ಸೈಡೆಡು ಕ್ವಾಲಿಫೈ ಆಗೇ ಆಗ್ತಾರೆ ನಾಳೆ ಕ್ವಾಲಿಫೈ ಆದರೆ. ಓಕೆ, ಇವಾಗ ಈ ಬಾರಿ IPLನಲ್ಲಿ ನಿಮಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ಯಾವ ಥರ ಯಾರು ಕಾಣ್ತಾ ಇದ್ದಾರೆ? ಬೆಸ್ಟ್ ಬ್ಯಾಟ್ಸ್ಮನ್ನು ಇವಾಗ ನೋಡ್ತಾರ ಶುಭ್ಮನ್ ಗಿಲ್ ಆಗಲಿ, ಅವನು ಎಲ್ಲ ಸೀಸನು 5 ಇಯರ್ಸಿಂದ ಎಲ್ಲ ಸೀಸನು 400+ ರನ್ಸ್ ಹೊಡಿತಾನೆ. ಅವನು ನನಗೆ ಕ್ವಾಲಿಫೈಯರಲ್ಲಿ RCB ಮೇಲೆ ಆಡಿರೋ ಮ್ಯಾಚ್ಗಳೂ ಅಷ್ಟೇ 2024 25 ಮ್ಯಾಚಸ್ಗಳು ಆಡಿರೋದು, ಪ್ಲೇ ಆಫ್ಸಲ್ಲೂ ಆಡಿದ್ರು ಎಲ್ಲ ಟಾಪ್ 50+ ಸ್ಕೋರ್ಸ್ಗಳು ಬಂದೈತೆ ಶುಭ್ಮನ್ ಗಿಲ್ಲಿಂದ. ಓಕೆ, ಈಗ ಸಾಯಿ ಸುದರ್ಶನ್ ಕಳೆದ ಬಾರಿ ಕೂಡ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಕ್ಕಂಥ ಅವಾರ್ಡ್ ತಂದಿದ್ರು. ಈ ಸರಿ ಕೂಡ ಅವರು ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಮತ್ತು ಆರೆಂಜ್ ಕ್ಯಾಪಲ್ಲಿ ಲೀಡಿಂಗಲ್ಲಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀಯಾ? ಸಾಯಿ ಸುದರ್ಶನು ಆಬ್ವಿಯಸ್ಸು ಕ್ವಾಲಿಟಿ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಅವರು. ಆದರೆ ಈ ಥರ ಕಾಂಪಿಟೇಷನ್ ನೋಡ್ತೀರಾ ನಾವು ಎಲ್ಲ ಮ್ಯಾಚ್ ಆದಾಗೂ ಅಷ್ಟೇ ಬೇರೆ ಬೇರೆ ಆರೆಂಜ್ ಕ್ಯಾಪಿಗೆ ಬರ್ತಾರೆ. ಇವಾಗ ಲಾಸ್ಟ್ ಮ್ಯಾಚು ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ಬಂದರು. ಇವಾಗ ನೆಕ್ಸ್ಟ್ RR ಮತ್ತು ಇದು ಮ್ಯಾಚ್ ಇದ್ದಾಗೂ ವೈಭವ್ ಸೂರ್ಯವಂಶಿ ಆಡ್ತಾನೆ, ಅವನು ಬರ್ಬೋದು. ಈಗ ಫಸ್ಟ್ ಕ್ವಾಲಿಫೈಯರಲ್ಲಿ RCB ಮತ್ತು GTಗೆಲ್ಲ ರೆಡಿಯಾಗಿದೆ. ಕಳೆದ ಬಾರಿ RCB ಕ್ವಾಲಿಫೈಯಲ್ಲಿ ಪಂಜಾಬನ ಗೆದ್ದು ಡೈರೆಕ್ಟಾಗಿ ಫೈನಲ್ಗೆ ಹೋಗಿತ್ತು. ಅದೇನಾದ್ರು ಹಿಸ್ಟ್ರಿ ಮತ್ತೆ ಈ ಸರಿ ರಿಪೀಟ್ ಆಗ್ಬೋದಾ? ತುಂಬ ಟಫ್ ಇದೆ ನನ್ನ ಪ್ರಕಾರ. ಯಾಕಂದರೆ GT ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಇದೆ. ಧರ್ಮಶಾಲಾ ಪಿಚ್ ಮೇಲೆ ಬೌಲಿಂಗ್ ಯೂನಿಟು GTದು ತುಂಬ ನನಗೆ ಅನಿಸುತ್ತೆ ಎಫೆಕ್ಟಿವ್ ಆಗಿರುತ್ತೆ. ಮತ್ತು GTದು ಟಾಪ್ 3 ಬ್ಯಾಟಿಂಗ್ಸು RCB ತೆಗೆದ್ರೆ ಟಾಪ್ 3 ವಿಕೆಟ್ಸು ಶುಭ್ಮನ್ ಗಿಲ್ಲು, ಸಾಯಿ ಮತ್ತು ಜಾಸ್ ಬಟ್ಲರು ಅವ್ರ ವಿಕೆಟ್. ಈಗ RCB ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಒಂದು ಉತ್ತಮ ತಂಡ ಕಾಣ್ಬರ್ತದೆ.
ಇನ್ನೇನಾದ್ರು ಚೇಂಜಸ್ ಮಾಡಬೇಕಾ? ಮಿಡಲ್ ಆರ್ಡರ್ ಚೇಂಜಸ್ ಮಾಡ್ಬೋದು. ಇವಾಗ ಜಿತೇಶ್ ಶರ್ಮಾ ಆಗಲಿ ಮತ್ತು ರೊಮಾರಿಯೋ ಶಫರ್ಡು ಅವ್ರು ಬ್ಯಾಟಿಂಗ್ ಬರ್ತಾ ಇಲ್ಲ. ಟಿಮ್ ಡೇವಿಡು ಮತ್ತು ಇವರು ರಜತ್ ಪಟಿದಾರು ತುಂಬ ಚೆನ್ನಾಗಿ ಮಾಡ್ತಾರೆ ಮಿಡಲ್ ಆರ್ಡರಲ್ಲಿ. ನನ್ನ ಪ್ರಕಾರ ರೊಮಾರಿಯೋ ಶಫರ್ಡು ಮತ್ತು ಜಿತೇಶ್ ಶರ್ಮಾ ಅವರು ಇಬ್ಬರು ಚೆನ್ನಾಗಿ ಆಡಿದ್ರೆ ಮಿಡಲ್ ಆರ್ಡರ್ ತುಂಬ ಸ್ಟ್ರಾಂಗ್ ಆಗುತ್ತೆ. RCB ಗೆಲ್ಲ ಚಾನ್ಸಸ್ ಇದೆ. ಓಕೆ, ಈ ಬಾರಿ ಈಗ SRH ವಿರುದ್ಧ ಪಂಜಾಬ್ ಇರ್ಬೋದು, RR ಇರ್ಬೋದು, KKR ಇರ್ಬೋದು, ಒಟ್ಟಾರೆ ನಾಳೆ ಯಾವುದೇ ಒಂದು ತಂಡ ಬಂದರೆ ಈ ಬಾರಿ ಫೈನಲಿಗೆ ಬರ್ತಕ್ಕಂಥ 2 ಟಾಪ್ 2 ಟೀಮ್ಸ್ ಯಾವುದಿರ್ಬೋದು? ಟಾಪ್ 2 ಟೀಮ್ಸ್ ಫೈನಲ್ಸಿಗೆ ಬರೋದು ನನ್ನ ಪ್ರಕಾರ ಒಂದು RCB ಇರ್ಬೋದು. ಯಾಕಂದರೆ ಕ್ವಾಲಿಫೈಯರ್ ಅವ್ರಿಗೆ 2 ಚಾನ್ಸ್ ಸೋತರೂ ಇನ್ನೊಂದು ಚಾನ್ಸ್ ಇರುತ್ತೆ. ಅದಕ್ಕೆ RCB ರಿಕವರ್ ಮಾಡ್ಕೊಬೋದು ಅದರಿಂದ. ಮತ್ತು ಇನ್ನೊಂದು ನನ್ನ ಪ್ರಕಾರ ಇದು RR ಬರ್ಬೋದು. ಯಾಕಂದರೆ ಅವ್ರ ಟಾಪ್ ಆರ್ಡರ್ ತುಂಬ ಸ್ಟ್ರಾಂಗ್ ಇದೆ. ಮತ್ತು ಬೌಲಿಂಗ್ ಯೂನಿಟು ಅಷ್ಟೇ. ಜೋಫ್ರಾ ಆರ್ಚರ್ ಆಗಲಿ ಮತ್ತು ನ್ಯಾಂಡ್ರೋ ಬರ್ಗರು, ರವಿ ವಿಷ್ಣೋಯ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಬರ್ಬೋದು. ಈ ಬಾರಿ IPL ನಿಮಗೆ ಖುಷಿ ಕೊಟ್ಟಿದೆಯಾ? ಹಾಂ, ಈ IPL ತುಂಬ ಖುಷಿ ಇದೆ ನನಗೆ. ಯಾಕಂದರೆ ತುಂಬ ಟಫ್ ಕಾಂಪಿಟೇಷನ್, ತುಂಬ ನೋಡೋಕೆ ಇಂಟ್ರೆಸ್ಟ್ ಬರ್ತೈತೆ. ಓಕೆ, ಭುವನೇಶ್ವರ್ ಕಂಬ್ಯಾಕ್ ಬಗ್ಗೆ ಏನೇನು ಹೇಳ್ತೀಯಾ? ಭುವನೇಶ್ವರ್ ಕಂಬ್ಯಾಕು ಅವ್ರು ತುಂಬ ಕ್ವಾಲಿಟಿ ಇದೆ ಅವ್ರ ಬೌಲಿಂಗಲ್ಲಿ. ಆದರೆ ನಾವು ತುಂಬ ಅಂಡರ್ ರೇಟೆಡ್ ಆಗಿ ನೋಡ್ತೀವಿ ಭುವನೇಶ್ವರ್ ಕುಮಾರ್ನ. ಪ್ರತಿ ಸೀಸನು ಪರ್ಫಾರ್ಮ್ ಮಾಡ್ತಾರೆ. ಪ್ರತಿ ಸೀಸನು 10+ ವಿಕೆಟ್ಸು ಎಲ್ಲ ತಗೊತಾರೆ. ಆದರೆ ಈ ಸೀಸನು ಪರ್ಪಲ್ ಕ್ಯಾಪಲ್ಲಿ ತುಂಬ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಭುವನೇಶ್ವರ್ ಕುಮಾರು ನನ್ನ ಪ್ರಕಾರ ಚೆನ್ನಾಗಿ. ನಿಮ್ಮ ಪ್ರಕಾರ ಈ ಸಾರಿ ಎಮರ್ಜಿಂಗ್ ಪ್ಲೇಯರು ನನ್ನ ಪ್ರಕಾರ ವೈಭವ್ ಸೂರ್ಯವಂಶಿ ಇರ್ಬೋದು. ಯಾಕಂದರೆ ಆ ಏಜಿಗೆ ಆ ಥರ ಕ್ವಾಲಿಟಿಗಳು ಶಾರ್ಟ್ಸ್ಗಳು ನೋಡಿದ್ರೆ ನನ್ನ ಪ್ರಕಾರ ವೈಭವ್ ಸೂರ್ಯವಂಶಿ. ಓಕೆ, ಥ್ಯಾಂಕ್ ಯು ಜಿತೇನ್. ಈ ಸರಿ ಪಕ್ಕ ನಾವು ಕಪ್ ಗೆಲ್ತೀವಿ. ಒಳ್ಳೆ ಟೀಮ್ ಇದೆ, ಕ್ವಾಲಿಫೈ ಆಗೋರೆ. GT ಮೇಲೆ ಆರಾಮಾಗಿ ಸೋಲಿಸ್ಬೋದು. ಒಳ್ಳೆ ಪ್ಲೇಯರು 9000 ರನ್ಸ್ ಹೊಡೆದಿದ್ದಾರೆ. IPL ಅಲ್ಲಿ 9000 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅದು ಒಬ್ಬ. RCB ಇಸ್ ಗುಡ್ ಟೀಮ್ ಆ್ಯಂಡ್ IPL ಅಲ್ಲಿ ಚೆನ್ನಾಗಿ ಆಡ್ತಾರೆ. 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇರೋದು RCBಗೆ. ನೋಡಿದ್ರಲ್ವಾ, ಈಗ IPL ಬಗ್ಗೆ ಹಲವಾರು ಮಕ್ಕಳು ತನ್ನದೇ ಆದ ರೀತಿಯಲ್ಲಿ ತನ್ನ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದ್ರು RCB ಫ್ಯಾನ್ಸ್ ಆಗಿ. ಮತ್ತು ಈ ಒಂದು IPL ಬಗ್ಗೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂದರೆ ನರೇಂದ್ರ ತಿರು ಅವರು ಕೂಡ ಈಗಾಗಲೇ RR ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿ RR ಕೂಡ ಬಂದಿದೆ. ಈಗ ಒಂದು ಪ್ಲೇ ಆಫ್ನಲ್ಲಿ 4 ಬಲಾಢ್ಯ ತಂಡಗಳು RCB ವರ್ಸಸ್ GT, SRH ಮತ್ತು ವರ್ಸಸ್ RR. ಈ 4 ತಂಡಗಳಲ್ಲಿ ಯಾವ 2 ತಂಡಗಳು ಫೈನಲಿಗೆ ಬರ್ತವೆ, ಈ ಬಾರಿ ಕಪ್ಪನ್ನು ಎತ್ತಿಡ್ತಾರೆ? ಯಾಕೆಂದರೆ RCB ಮತ್ತು GT ತನ್ನದೇ ಆದಂತಹ ಅತಿ ಹೆಚ್ಚು ಕಿಂಗ್ ವರ್ಸಸ್ ಪ್ರಿನ್ಸ್ ಅಂತಲೇ ಈಗ ಆಗಲೇ ಕಾದಾಟ ಶುರುವಾಗಿದೆ. ಹಾಗೆ SRH ಕೂಡ ಒಂದು ಡಾರ್ಕ್ ಹಾರ್ಸು, ಮತ್ತು RR ಸೂರ್ಯವಂಶಿ ಇರೋದ್ರಿಂದ ಆ ತಂಡದ ಕೂಡ ಹೆಚ್ಚು ಒಂದು ಪ್ರೇಕ್ಷಕರನ್ನು ಒಳಗೊಂಡಿರ್ತಕ್ಕಂಥ ಈ 4 ತಂಡಗಳ ಬಲಾಬಲದಲ್ಲಿ ಯಾವ 2 ತಂಡಗಳು, ಆದರೆ ನಿಮ್ಗೆ ಗೊತ್ತಿರೋಂಗೆ ಒಂದು ಒಳ್ಳೆಯ ಪೈಪೋಟಿ 4 ತಂಡಗಳು ಬರೋದ್ರಿಂದ IPL ಇಷ್ಟು ಏನಿವತ್ತು ಇನ್ನು 4 ಪಂದ್ಯಗಳು ಮಾತ್ರ ಉಳಿದಿದೆ. ಈ 4 ಪಂದ್ಯಗಳ ಬಗ್ಗೆ ಇದೊಂದು ಅಂತಿಮ ಘಟ್ಟ ಮತ್ತು ಕುತೂಹಲ, ಯಾವ ತಂಡಗಳು ಗೆಲ್ತವೆ ಅಂತ. ಇದೇ ಥರ ನೀವು ಈ ಒಂದು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ.